ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವಿಕಾ ಟ್ಯಾರೋಟ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ಇವತ್ತಿಂದ ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ಕರೆಂಟ್ ಫೀಲಿಂಗ್ಸ್ ಆಫ್ ಮೈ ವ್ಯೂವರ್ಸ್ ಪರ್ಸನ್, ಪ್ಲೀಸ್ ಗೈಡ್ ಮೀ. ಎಲ್ಲ ಮೆಸೇಜಸ್ಸು ನಿಮಗೆ ಅನ್ಕೊಬೇಡ್ರೆ, ನಿಮ್ಗೇನು ರೆಸನೇಟ್ ಆಗುತ್ತೆ ಅದಷ್ಟೇ ತೊಗೊಂಡ್ರೆ. ಓಕೆ, ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್. ಓಕೆ, ಟ್ರಾವೆಲಿಂಗ್ ಎನರ್ಜಿ ಒಳಗದಲ್ಲ ನಿಮ್ಮ ಪರ್ಸನ್ನು, ನಿಮ್ಮ ಕಡೆ ಬರ್ತಿದಾರ ಹೆಂಗೆ? ದೇ ಆರ್ ವೆರಿ ಹ್ಯಾಪಿ. ತಮ್ಮಿಗೆ ತಾವ ಫುಲ್ ನಾ ಅಂದರೆ ಫ್ಲರಿಸ್ಟ್ ಅದಾರ ಅವರು. ದೇ ಆರ್ ಕಂಪ್ಲೀಟ್ ವಿತ್ ದೆಮ್ಸೆಲ್ವ್ಸ್. ದೇ ಆರ್ ಡ್ರೀಮಿಂಗ್ ಅಬೌಟ್ ಯು. ನಿಮ್ಮ ಬಗ್ಗೆ ಡ್ರೀಮ್ ಮಾಡ್ತಿದ್ದಾರೆ ನೋಡ್ರಿ, ಚಿತ್ರ ನೋಡ್ರಿ. ದೇ ಆರ್ ಡ್ರೀಮಿಂಗ್ ಅಬೌಟ್ ಯು. ಸೊ ದೇ ಆರ್ ಕಮ್ಮಿಂಗ್ ಟುವರ್ಡ್ಸ್ ಯು ವಿತ್ ಅ ಕಂಪ್ಲೀಷನ್. ಅಂದರೆ ನಿಮ್ಮ ಜೋಡಿ ಒಂದು ಒಳ್ಳೆ ಬಿಗ್ನಿಂಗ್ ಮಾಡಲಿಕ್ಕೆ ಅಥವಾ ಕಮಿಟ್ಮೆಂಟ್ ಕೊಡಲಿಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅಂತ ಸದ್ಯ ಕಾರ್ಡ್ಸ್ ತೋರಿಸೋದು. ತಮ್ಮದು ಬೌಂಡ್ರೀಸ್ ಇರೋದವಲ್ಲ, ತಮ್ಮ ಬಂಧಗಳನ್ನ ಬಿಡಿಸ್ಕೊಂಡು ಬರ್ತದ ನೋಡ್ರಿ. ತಮ್ದೇನು ರಿಸ್ಟ್ರಿಕ್ಷನ್ಸ್ ಇದ್ವಾ ಅಥವಾ ಏನಾದ್ರು ಥರ್ಡ್ ಪಾರ್ಟಿ ಇತ್ತಂದ್ರೆ ಮನೆಗೆ ಯಾರು ಹೋಗ್ತಿಲ್ಲ, ಏನೋ ಇದೆ ಅವ್ರು ಏನೇ ಇದ್ದಿರಲಿ, ಅದು ನಿಮ್ಮ ಕಡೆ ಬರ್ಲಿಕ್ಕೆ ಏನೇನು ಹೋಲ್ಡ್ ಮಾಡ್ತಿತ್ತಲ್ಲ ಅದನ್ನು ಬಿಟ್ಟು ಅವರು ಬರ್ತಾ ಇದ್ದಾರೆ. ಫ್ಲವರಿಂಗ್ ಅಂದರೆ ಫುಲ್ ಫ್ಲರಿಶ್ ಆಗಿ ಬರ್ತಿದ್ದಾರೆ ಅವ್ರು ನಿಮ್ಮ ಜೊತೆಗೆ. ಪೂರ ಖುಷಿಯಿಂದ ನಿಮ್ಮ ಜೊತೆಗೆ ಇರಬೇಕು ಅಂತ ಪ್ಲ್ಯಾನು ಮಾಡ್ತಿದ್ದಾರೆ. ಓಕೆ, ಮೋಸ್ಟ್ಲಿ ಅವ್ರಿಗೆ ಬೇರೆ ಆಪ್ಷನ್ಸ್ ಅಥವಾ ಮನೆ ಒಳಗೆ ಏನಾರ ಬೇರೆ ತೋರಿಸಿ ಏನಾರ ಹಿಂಗೆ ಆಗಿರಬಹುದು ನಿಮ್ಮ ಪರ್ಸನ್ನಿಗೆ. ಅದು ಕಂಪ್ಯಾರಿಸನ್ ಮಾಡಿದ್ದಾರೆ ಅವರು. ಸೊ ನಿಮ್ಮಂಗೆ ಯಾರೂ ಸಿಕ್ಕಿಲ್ಲ ಅವ್ರಿಗೆ ಬೇರೆ. ದೇ ನೋ ಅದರ್ ಕಂಪ್ಯಾರಿಸನ್ ವಿತ್ ಯು ಅನ್ನೋ ಇದರಿಂದನೇ ಖುಷಿಯಿಂದ ನೀವೇ ಇರಲಿಬೇಕು ನನಗೆ ಅಂತ ಬರ್ತಾ ಇದ್ದಾರೆ. ಅದನ್ನು ಕ್ಲಾರಿಫೈ ಮಾಡೋಣ. ಟ್ರಾವೆಲಿಂಗ್ ಎನರ್ಜಿ ಇದೆ. ಟ್ರಾವೆಲಿಂಗ್ ಎನರ್ಜಿ ಅಂದರೆ ಎಲ್ಲನೂ ಬಿಟ್ಟು ಬರ್ತಿದ್ದಾರೆ ಅವರು. ನಿಮ್ಮದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇತ್ತಂದ್ರೆ ನೋಡ್ರಿ, ಸೂರ್ಯಕಾಂತನೆಲ್ಲ ಹೊಸ ಬಿಗ್ನಿಂಗ್ ಮಾಡ್ತಿದ್ದಾರೆ. ತಪ್ಪಾಗಿದ್ರೆ ಕ್ಷಮೆ ಕೇಳಿ. ನಿಮ್ಮ ಕಡೆ ಬರುವಂಥ ಎನರ್ಜಿ ಇದಿದೆ. ಎಕ್ಸಿಸ್ಟೆನ್ಸ್ ಅಂದರೆ ನೀವೇ ಅವ್ರಿಗೆ ಜಗತ್ತು ಅಂದ್ಕೊಂಡು ಬರ್ತಿದ್ದಾರೆ. ಈಗ ಕ್ಲಾರಿಫೈ ಮಾಡ್ತೀವಿ. ಟ್ರಾವೆಲಿಂಗ್ ಕಾರ್ಡ್ ಅಂತಂದ್ರೆ ಸಡನ್ನಾಗಿ ಏನಾರು ಮೂಮೆಂಟ್ ಆಗೋದು, ಸಡನ್ನಾಗಿ ನೀವು ಎಕ್ಸ್ಪೆಕ್ಟೇ ಮಾಡಿರೋಂಗಿಲ್ಲ. ಸಡನ್ ಏನಾರು ನ್ಯೂಸ್ ನಿಮಗೆ ಬರ್ಬೋದು ಪರ್ಸನ್ನಿಂದ. ಓಕೆ, ಕ್ಲಾರಿಫೈ ಮಾಡೋಣ. ಕ್ಲಾರಿಫೈ ಟ್ರಾವೆಲಿಂಗ್ ಕಾರ್ಡ್ ಯಾಕೆ ಬರ್ತದೆ ಅಂತ. ಎನರ್ಜಿ ಇವತ್ತು ಚೆನ್ನಾಗಿದೆ ನೋಡ್ರಿ. ಅವ್ರದ್ದು ನೋವಿತ್ತು ಅಥವಾ ನಿಮ್ದು ಪ್ರೀತಿ ಕೊಡೋದಂತ ನಿಮ್ಗೇನೋ ಕಮ್ಮಿ ಅನ್ಸಾಕತೈತಿ ನಿಮ್ಮ ಪರ್ಸನ್ನಿಂದ ಅಂತಂದ್ರೆ ಅದನ್ನೆಲ್ಲ ಅದನ್ನು ಸರಿ ಮಾಡ್ಕೊಳಕ್ಕಾಗಿ ಬರ್ತದೆ ನಿಮ್ಮ ಜೊತೆಗೆ. ಅವ್ರದ್ದು ಬ್ಲಾಕ್ಡ್ ಎಮೋಷನ್ಸ್ ಇದ್ವಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ದಿಲ್ಲ ಅವರು. ದೇ ವಾಂಟ್ ಟು ಎಕ್ಸ್ಪ್ರೆಸ್ ನಾವು ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡೋದೈತಿ ಈಗ. ಓಕೆ, ಏನಾದರೂ ಅವ್ರ ಜೀವನದೊಳಗೆ ಏನಾದ್ರು ಬ್ಯಾಡ್ ಇನ್ಸಿಡೆಂಟ್ಸ್ ಏನಾರು ಆಗಿದ್ದು ಬಂದ್ರೆ ಅದನ್ನು ನಿಮ್ಮ ಜೋಡಿ ಹೇಳ್ಕೊಂಡು ಅದನ್ನು ಸರಿ ಮಾಡ್ಕೊಂಡು ನಿಮ್ಮ ಜೋಡಿ ಜೀವನ ಮಾಡೋದು ಇದೆ ಅವರಿಗೆ. ಓಕೆ, ಅವರೇ ಹೀಲಪ್ ಆಗಿ ಅವರಿಂದ ಅವರೇ ಏನಂತೀರಿ ಬ್ರೇಕಪ್ ಅಂತಂದರೆ ತಮ್ಮಿಂದ ತಾವೇ ಔಟ್ಬರ್ಸ್ಟ್ ಆಗಿ ಏನಾದರೂ ಒಂದು ಡಿಸಿಷನ್ ಮಾಡಬೇಕಂತ ನೋಡ್ತಿದ್ದಾನೆ. ಎಕ್ಸಿಸ್ಟೆನ್ಸ್ ಯಾಕೆ ಬಂದಿದೆ ಅವ್ರಿಗೆ ಅರ್ಥ ಆಗೈತಿ. ಈಗ ನಿಮ್ಮ ರಿಲೇಷನ್ಶಿಪ್ ಏನು ಅನ್ನೋದು ಅವ್ರಿಗೆ ಅರ್ಥ ಆಗೈತಿ, ಪೂರ್ಣ ಅರ್ಥ ಆಗೈತಿ. ನಿಮ್ಮ ವ್ಯಾಲ್ಯೂ ಅರ್ಥ ಆಗೈತಿ. ನಿಮ್ಮನ್ನು ಬಿಟ್ಟಿದ್ದಾಗ ಹೆಂಗಿತ್ತು, ನಿಮ್ಮ ಇದ್ದಾಗ ಜೊತೆಗೆ ಹೆಂಗಿತ್ತು. ದೇ ಆರ್ ಮಿಸ್ಸಿಂಗ್ ಯು. ಮಿಸ್ಸಿಂಗ್ ಎನರ್ಜಿ ನೋಡಲಿ ಭಾಳ ಫಾಸ್ಟಾಗಿ ಬರ್ತಿದ್ದಾರೆ. ಟ್ರಾವೆಲಿಂಗ್ ಮೋಸ್ಟ್ಲಿ ಲಾಂಗ್ ಡಿಸ್ಟೆನ್ಸ್ ಇತ್ತಂದ್ರೆ ಅಂದರೆ ದೂರಿಂದ ನಿಮ್ಮ ಕಡೆ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾರೆ. ದೇ ಆರ್ ಪ್ಲ್ಯಾನಿಂಗ್ ಅಬೌಟ್ ಇಟ್. ಹಾನೆಸ್ಟಾಗಿ ನೀವು ಏನು ಅವ್ರು ಮಾಡಿದ್ರಲ್ಲ, ಏನಾದರೂ ಮನಸ್ಸು ನೋವಾಗಿದ್ರೆ, ನಿಮ್ಗೆ ಏನಾದ್ರು ತಪ್ಪುಗಳಾಗಿದ್ರೆ ಅದನ್ನು ಹಾನೆಸ್ಟಾಗಿ ಅದನ್ನು ನಿಮ್ಮ ಹತ್ರ ಅದನ್ನು ಕೇಳ್ಕೊಂಡು ಒಂದು ಸಾರಿ ಕೇಳಿ. ಸೊ ಅವ್ರ ಹತ್ರ ಬರ್ತಾರೆ. ಸೊ ಭಾಳ ಇಂಪೇಷಂಟ್ ಆಗಿರ್ತಾರೆ, ಇಂಪಲ್ಸಿವ್ ಆಗಿರ್ತಾರೆ. ಅವ್ರು ಏನಾರು ಹೇಳೋ ಮುಂದೆ ನೀವು ಪೇಷನ್ಸ್ ಆಗಿ ಅವ್ರು ಏನಾರು ಕೇಳಿರಿ. ಅವ್ರು ಏನಾರು ಹೇಳಕ್ಕೆ ಬಂದಿದ್ರಂದ್ರೆ ಅದನ್ನು ಪೂರ್ಣ ಕೇಳಿರಿ. ಅದಕ್ಕೆ ಮೊದಲೇ ಏನು ಮಾತಾಡಬೇಡ್ರಿ, ರಿಯಾಕ್ಷನ್ ಟಕ್ಕಂತ ಕೊಡಬೇಡ್ರಿ. ಅವ್ರು ಹೇಳೋದೆಲ್ಲ ಏನಿರ್ತಲ್ಲ ಅದನ್ನು ಪೂರ ಹೇಳಿ ಅವರು. ಓಕೆ, ಡ್ರೀಮಿಂಗ್ ಮಿಸ್ಸಿಂಗ್ ಎನರ್ಜಿ. ನೀವೇ ಡ್ರೀಮ್ ಮಾಡ್ತಿದ್ದೀರ ನಾವು. ವಾವ್, ಆ್ಯಕ್ಷನ್ ಕಾರ್ಡ್ 100% ನಿಮ್ಮ ಕಡೆ ಬರ್ಲಿಕ್ಕಂತ ಭಾಳ ಅಂದ್ರೆ 100% ಅವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ. ಓಕೆ, ಮ್ಯಾರಿಡ್ ಕಪಲ್ಸ್ ಇದ್ರಿ, ಸಪ್ರೇಷನ್ ಒಳಗಿದ್ರಿ, ದೂರ ಇದ್ರಿ, ಏನೂ ಮಾತಾಡ್ತಿದ್ದಿಲ್ಲ, ನಿಮ್ದು ಹಿಂಗೆ ಹಂಗೆ ಆ ಟೈಪ್ ಏನಾರು ಇದ್ರಿ ಅಂದ್ರೆ, ಅಥವಾ ನೀವು ಒಂದು ಮಗುಗೆ ಏನಾರು ವೆಯ್ಟ್ ಮಾಡ್ತಾಯಿದ್ರಿ, ಫರ್ಟಿಲಿಟಿಗೆ ಏನಾರು ವೆಯ್ಟ್ ಮಾಡ್ತಾಯಿದ್ರಿ ಅಂದರೆ, ಸೊ ಯುವರ್ ಡ್ರೀಮ್ಸ್ ಆರ್ ಗೋಯಿಂಗ್ ಟು ಕಮ್. ಅಂದರೆ ಅದರ ನಿಮ್ಮ ಡ್ರೀಮ್ಸ್ ಸತ್ಯ ಆಗ್ತದವು.
ನಿಮ್ಮ ಮಗುನ ಸಲುವಾಗಿ ಪ್ರೆಗ್ನೆನ್ಸಿ ಸಲುವಾಗಿ ಕಾಯ್ತಾ ಇದ್ರಿ ಅಂದರೆ ಅದು ನಿಮ್ಗೆ ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾಯಿದೆ. ನಿಮ್ಮದು ಡ್ರೀಮ್ ಪರ್ಸನ್ನ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿರಿ ಎನರ್ಜಿ ಇವತ್ತು. ನಿನ್ನೆ ಮನೆಯಲ್ಲ ಯಾಕೋ ಬೇಜಾರು ಬಂದಿದ್ವಲ್ಲ, ಇವತ್ತು ಎಲ್ಲರೂ ನೀವು ಚೇಂಜ್ ಆಗಿರ್ಬೋದು, ನಿಮ್ಮ ಪರ್ಸನ್ನು ಚೇಂಜ್ ಆಗಿರ್ಬೋದು. ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಮತ್ತು ಮಿಥುನ ರಾಶಿ, ತುಲಾ ರಾಶಿ, ಇದು ಕುಂಭರಾಶಿಯರಿದ್ದೀರಿ. ಇಲ್ಲಿ ಲಿಯೋ ರಾಶಿ ಇದ್ದೀರಿ, ಅಂದರೆ ಸಿಂಹ ರಾಶಿಯರಿದ್ದೀರಿ. ಇಷ್ಟು ರಾಶಿಗಳು ನಿಮಗಿಲ್ಲಿ ಇಷ್ಟು ರಾಶಿಯೊಳಗೆ ಜಾಸ್ತಿ ರೆಸನೇಟ್ ಆಗ್ತದೆ. ಉಳಿದ್ರೆ ಎನರ್ಜಿ ಲೆವೆಲ್ ಮಾಡ್ಕೊಳ್ರಿ. ಓಕೆ, ಎಷ್ಟು ದಿನದೊಳಗೆ ಬರ್ತಾರಂತ ನೋಡೋಣ. ಇಲ್ಲಿ ಬಾಟಮ್ ಆಫ್ ದ ಡೆಕ್ಕು 6 ಆಫ್ ಸೋರ್ಟ್ಸ್ ಅಂದರೆ ದೇ ವಾಂಟ್ ಟು ಮೇಕ್ ಅ ಫ್ಯಾಮಿಲಿ ವಿತ್ ಯು. ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಮಾಡ್ಕೊಂಡು, ನೀವು ಫ್ಯಾಮಿಲಿ ಅಂದರೆ ಮದುವೆ ಆಗಿಲ್ಲ ಅಂದರೆ, ನೀವು ಕಮಿಟ್ಮೆಂಟ್ ಏನೂ ಸಿಕ್ಕಿಲ್ಲ ಅಂದರೆ, ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿನ ಒಂದು ಪೀಸ್ಫುಲ್ ಲೈಫ್ ನಾನು ನಿಮ್ಮ ಜೊತೆಗೆ ಇದನ್ನು ಮಾಡ್ಕೋಬೇಕಂದ್ರೆ, ಅಥವಾ ನೀವು ಮ್ಯಾರಿಡ್ ಇದ್ದ ನಿಮ್ಮ ಮನೆಯೊಳಗೆ ಏನಾರ ಭಾಳ ಏನಂತೀರಿ ಸಂಬಂಧಗಳು ಸರಿ ಇಲ್ಲ, ಮನೆಯೊಳಗೆ ಮನಸ್ಥಿತಿಗಳು ನಿಮ್ಗೆ ಸರಿ ಇಲ್ಲ, ಒಬ್ರಿಗೊಬ್ರದ್ದು ನಿಮ್ಮದು ಖುಷಿಯಿಂದ ಇಲ್ಲ ಅಂದರೆ, ಅದರಿಂದ ಹೊರಗೆ ಬಂದು ನಿಮ್ಮ ಜೊತೆಗೆ ಒಂದು ಸಮಾಧಾನದ ಒಂದು ದೂರ ಎಲ್ಲರೂ ಹೋಗಿ ನಾವು ಒಂದು ಸಮಾಧಾನದಿಂದ ಒಂದು ಜೀವನ ಮಾಡೋಣ ಅನ್ನೋದೊಂದು ಮನಸ್ಥಿತಿಗೆ ಇವತ್ತು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಅರೋಗೆಂಟ್ ಇದ್ರೆ ಕಮಿಟ್ಮೆಂಟ್ ಕೊಡ್ತಾ ಇದ್ದಿದ್ದಿಲ್ಲ ನಿಮ್ಗೆ ಏನಾರ ಅಂತಂದ್ರೆ ಇವತ್ತು ಕಮಿಟ್ಮೆಂಟ್ ಕೊಡ್ಲಿಕ್ಕಾಗಿ ಬರ್ತಾರೆ. ಕೇರಿಂಗ್ ಇದ್ದಿದ್ದಿಲ್ಲ ಅವರ ನಿಮ್ಗೆ ಏನಾರ ಅಂತಂದ್ರೆ, ಕೇರ್ ಮಾಡ್ತಿದ್ದಿಲ್ಲ, ಭಾಳ ಮೂಡಿದ್ರೆ, ಬ್ಯಾಲೆನ್ಸಿಂಗ್ ಇದ್ದಿದ್ದಿಲ್ಲ ಅಂದ್ರೆ ದೇ ಆರ್ ಬ್ಯಾಲೆನ್ಸಿಂಗ್ ದೆಮ್ಸೆಲ್ಸ್. ಓಕೆ, ಆ ಟೈಪ್ ಏನಾರು ಇಂಜಿನರ ಬ್ಯಾಲೆನ್ಸ್ ಮಾಡ್ಕೊತಿದ್ದಾರೆ. ಅವ್ರದ್ದು ಮೆಂಟಲ್ ಸ್ಟ್ರಗಲ್ಸ್ ಅಥವಾ ಅವ್ರ ಫಿಸಿಕಲ್ ಸ್ಟ್ರಗಲ್ಸ್, ವರ್ಕ್ ಲೋಡ್, ಸ್ಟ್ರೆಸ್, ಅದರಿಂದ ಎಲ್ಲ ಹೊರಗೆ ಬಂದು ನಿಮ್ಮ ಹತ್ರ ಬಂದು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕಂತ ನೋಡ್ತಿದ್ದಾರೆ. ಓಕೆ, ಪಾಸಿಟಿವ್ ಚೇಂಜಸ್ ಬರ್ತಾ ಇದ್ದಾವೆ ಜೀವನದೊಳಗೆ, ಪಾಸಿಟಿವ್ ಚೇಂಜಸ್ ಬರ್ತಾ ಇದ್ದಾವೆ. ನಿಮಗೆ ಮೋಸ ಮಾಡಿ ಹೋಗಿದ್ರು ಅಥವಾ ಅವ್ರಿಗೆ ಯಾರು ಮೋಸ ಮಾಡಿ ಹೋಗಿದ್ರು, ಅವ್ರದ್ದು ಏನಾರು ಆಗಿತ್ತಂದ್ರೆ ಅವೆಲ್ಲನೂ ಕ್ಲಾರಿಟಿ ಬರ್ತಾ ಇದೆ ಅದಕ್ಕೆ. ಸೊ ಚೆನ್ನಾಗಿದೆ ನೋಡಿರಿ, ವೇಟ್ ಮಾಡಿರಿ. ಸೊ ಎಷ್ಟು ದಿನದೊಳಗೆ ಇದು ಆಗ್ಬೋದು ಅಂತ ಕೇಳಿದ್ರಂದ್ರೆ 8 days to 8 weeks, 6 days to 6 weeks. ಸೊ 6 is ಇಂಪಾರ್ಟೆಂಟ್. 6 ನಂಬರ್ ಬಂದಿದೆ. 19 days, 19 hours ಆಗ್ಬೋದು. 9 ಎಲ್ಲ 8, 6, 4, ಅದರೊಳಗೆ 6 ನಂಬರ್ ಜಾಸ್ತಿ ಬಂದಿದೆ. ಸೊ 6 ನಂಬರ್ ಈಸ್ ವೆರಿ ಇಂಪಾರ್ಟೆಂಟ್. 6 ಅವರ್ಸಿಂದ ಹಿಡಿದು 6 weeks ಮಟ್ಟ ನೀವು ಇಷ್ಟರೊಳಗೆ ನಿಮ್ಮದು ಆಗುತ್ತೆ. ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಮಾತಾಡಿಸ್ಬೋದು, ನಿಮ್ಮ ಮನಸ್ತಾಪಗಳನ್ನು. ಓಕೆ, ಚಾನಲ್ ಮೆಸೇಜಸ್ ಫ್ರಮ್ ಯುವರ್ ಪರ್ಸನ್. ಓಕೆ, ಹಿಂಗೆ ಮಾಡಿಬಿಡ್ತಾರೆ ಇದನ್ನು ನಿಮ್ಮ ಪರ್ಸನಿಗೆ ನಿಮ್ದು ಏನು ಮಿಸ್ ಮಾಡ್ಕೊತಿದಾರಲ್ಲ, ನಿಮ್ಮ ಜೊತೆ ಬರ್ತಿದಾರೆ. ಸೊ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತಾರೆ ನೋಡೋಣ. ದ ಸ್ಪಾರ್ಕಲ್ ಇನ್ ಯುವರ್ ಐಸ್ ಮೇಕ್ಸ್ ಮೈ ಡೇ. ನಿಮ್ಮ ಕಣ್ಣಿನ ಹೊಳಪು ಅವ್ರದ್ದು ಡೇನ ಚೆನ್ನಾಗಿ ಮಾಡುತ್ತದೆ. ಯಾವಾಗಲೂ ನಕ್ಕೊಂತ ಇರಿ. ನಾಳೆ ಅದು ಹೇಳಿದ್ನಲ್ಲ, ಅವ್ರು ಏನಾರು ಹೇಳಕ್ಕೆ ಬಂದರೆ, ಏನಾರು ಒಂದು ಅಪಾಲಜಿ ಕೇಳಕ್ಕೆ ಬಂದ್ರೆ ಒಂದೇ ಸಲ ಟಕ ಮಾತಾಡಿ ಅವ್ರದ್ದು ಅಡ್ಡ ಹಾಕಿ ಮಾತನ್ನ ನಿಲ್ಲಿಸ್ಬೇಡ್ರಿ. ಅವ್ರು ಏನು ಹೇಳ್ಬೇಕಂದ್ರಲ್ಲ ಅದನ್ನು ಪೂರ ಹೇಳಕ್ಕೆ ಬಿಡ್ರಿ, ಆಮೇಲೆ ನಿಮ್ಮದು ರಿಯಾಕ್ಷನ್ ಕೊಡ್ರಿ. ದ ವೇ ಯು ವಾಕ್, ಟಾಕ್, ಸ್ಮೈಲ್ ಆರ್ ಲಾಫ್ ಆರ್ ಇವನ್ ಕ್ರೈ ಜಸ್ಟ್ ಮೆಲ್ಟ್ಸ್ ಮೈ ಹಾರ್ಟ್. ನಿಮ್ದು ಎಲ್ಲವೇನು ನೀವು ಹೆಂಗದಿರಲ್ಲ ಹಂಗೆ ನೀವು ಹತ್ರ ಅಷ್ಟೇ ಸೆಟ್ ಮಾಡ್ಕೊಂಡ್ರೆ ಅಷ್ಟು ಏನು ಮಾಡಿದ್ರು ಅವ್ರು ನಿಮ್ಮನ್ನು ಇಷ್ಟನ ಪಡ್ತಾರೆ. ಅದು ಏನು ಫರಕ್ ಆಗಂಗಿಲ್ಲ ಅವ್ರಿಗೆ. ನಿಮ್ಮನ್ನು ಪ್ರೀತಿ ಮಾಡ್ತಾರಂದ್ರೆ ಪ್ರೀತಿ ಮಾಡ್ತಾರೆ. ಯು ಕಂಪ್ಲೀಟ್ ಮೀ. ಸೊ ಕಂಪ್ಲೀಟ್ ಮಾಡ್ಲಿಕ್ಕಾಗಿ ದೇ ಆರ್ ಮಿಸ್ಸಿಂಗ್ ಇವಲ್ಲ, ಅವ್ರನ್ನ ನೀವು ಕಂಪ್ಲೀಟ್ ಮಾಡ್ತೀರಿ, ಒಬ್ರಿಗೊಬ್ರು ಕಂಪ್ಲೀಟ್ ಮಾಡ್ಕೊತೀರಿ. ಸೊ ಕಮಿಟ್ಮೆಂಟ್ ಕೊಡಲಿಕ್ಕೆ ಬರ್ತಿದ್ದಾರೆ. ಖುಷಿಯಿಂದ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಜುವಲ್ಸ್ ಎಟ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪ್ರೇಬಲ್. ನಾವಿಬ್ಬರು ಅಂದರೆ ನಮ್ಮದು ವ್ಯಕ್ತಿತ್ವಗಳು ಬೇರೆ ಅದಾವು, ನಮ್ಮ ಹಾಬೀಸ್ ಬೇರೆ ಅದಾವು, ಇಂಟ್ರೆಸ್ಟ್ ಬೇರೆ ಅದಾವು, ಲೈಕಿಂಗ್ಸ್ ಬೇರೆ ಅದಾವು. ಆದರೆ ಇಬ್ಬರು ನಾವು ಜೊತೆಗಿದ್ವಿ ಅಂದ್ರೆ ನಾವು ಒಬ್ರಿಗೊಬ್ರು ನಾವು ಬಿಟ್ಟಿರೋಕ್ಕಾಗಲ್ಲ. ಶಿವ ಅವ್ರ ಶಕ್ತಿ ಅಂತೇವಲ್ಲ, ಮೇಲ್ ಆ್ಯಂಡ್ ಮಸ್ಕ್ಯುಲನ್ ಆ್ಯಂಡ್ ಫೆಮಿನನ್ ಎನರ್ಜಿ ಎರಡು ಬೇರೆ ಬೇರೆ ಎನರ್ಜಿ. ಕರೆ ಶಿವ ಏನು ಮಾಡಿದ ಅರ್ಧನಾರೀಶ್ವರ ಬಿಟ್ಟ ಎರಡು ಸೇರಿ ನೀವು ಕಾಣ್ ಸಪ್ರೇಟ್ ದೇವ್ ನಮ್ಮೊಳಗೆ ಅದಾವು ಅಂತ ವ್ಯಕ್ತಿತ್ವಗಳು. ಹಂಗೆ ಸಪ್ರೇಟ್ ಹಂಗೆ ನೀನೇ ಇದ್ದಂಗೆ ಅಂತ ಹೇಳ್ತಿದ್ದಾರೆ. ಒಳ್ಳೆ ಒಪಿನಿಯನ್ಸ್ ತಾವು. ಯುವರ್ ಕರ್ಡಲ್ಸ್ ಆರ್ ವರ್ತ್ ಡೈಯಿಂಗ್ ಫಾರ್. ನಿಮ್ಮನ್ನ ಕರ್ಡಲ್ಸ್ ಏನಲ್ಲ, ನಿಮ್ಮ ಹಾಕ್ಸ್ ಒಂದು ಅಪ್ಪಿಗೆಗಳು ಅವು ಅವ್ರನ್ನಾದ್ರೆ ಜೀವ ಬಿಡ್ಬೋದು ನಾನು ಅದಕ್ಕೆ, ಅಷ್ಟು ಚೆನ್ನಾಗಿರ್ತಾವ ಅಂತ ಹೇಳ್ತಿದ್ದಾರೆ. ಯು ಆರ್ ಮೈ ಇನ್ಸ್ಪಿರೇಷನ್. ನೀವು ಅವರಿಗೆ ಇನ್ಸ್ಪಿರೇಷನ್ ಆಗಿರಿ, ಎಲ್ಲದಕ್ಕೂ ಇನ್ಸ್ಪಿರೇಷನ್ ನೀವು ಅವರಿಗೆ. ಅವ್ರದ್ದು ಬ್ಯಾಡ್ ಟೈಮ್ಸ್ ಎಲ್ಲ ಇದ್ರೂ ನಿಮ್ಮ ನೋಡಿ ಅವ್ರು ಕಲ್ತ ನೀವು ಇನ್ಸ್ಪಿರೇಷನ್. ನಾವು ಅವ್ರ ಸಲುವಾಗಿ ನಾನು ಜೀವನ ಮಾಡಬೇಕಲ್ಲ, ನಾವು ಅವ್ರ ಸಲುವಾಗಿ ಇದು ಮಾಡಬೇಕಲ್ಲ, ನಾನು ಹಿಂಗೆ ಇರಬಾರ್ದು, ಹಂಗೆ ನೀವು ಇನ್ಸ್ಪಿರೇಷನ್. ಇಟ್ ವುಡ್ ಬಿ ಗ್ರೇಟ್ ಫನ್ ಟು ಗ್ರೋ ಓಲ್ಡ್ ಟುಗೆದರ್. ಇಬ್ಬರು ನಾವು ಜೊತೆಗೆ ಒಂದು ವೃದ್ಧಾಪದ ಮಟ್ಟನೂ ನಾವು ಇರೋನು ಅಂತ ಹೇಳ್ತಿದ್ದಾರೆ. ಸೊ ದೇ ಆರ್ ಕಮ್ಮಿಂಗ್. ನಿಮ್ದು ಎನರ್ಜಿ ಚೆನ್ನಾಗಿ ಖುಷಿಯಿಂದ ಇಟ್ಕೊಳ್ರಿ. ಓಕೆ,
ಏನು ನಿಮ್ಗೆ ರೆಸನೇಟ್ ಆಗಿದ್ರೆ, ನಿಮ್ಮ ವ್ಯಕ್ತಿ ವಾಪಸ್ ಬಂದಿದ್ರೆ, ನಿಮಗೆ ಖುಷಿದ ಒಂದು ಸುದ್ದಿ ಸಿಕ್ಕಿದ್ರೆ ಕಮೆಂಟ್ ಮಾಡಿರಿ ಈ ವಿಡಿಯೋಗೆ ಬಂದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟೋ ಜನ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. 100 ಸಬ್ಸ್ಕ್ರಿಪ್ಷನ್ ಆದ ಬಂದ್ರೆ ಲೈವಿಗೆ ಬರ್ತೇನೆ. ಅವಾಗ ನಿಮ್ಮ ಫ್ರೀ ರೀಡಿಂಗ್ ಮಾಡ್ತೇನೆ ಅವಾಗ. ಓಕೆ, ಓನ್ಲಿ ಫಾರ್ ಸಬ್ಸ್ಕ್ರೈಬರ್ಸ್. ಓಕೆ, ಹ್ಯಾವ್ ಅ ಗ್ರೇಟ್ ಡೇ.